ಮೊನ್ನೆಯಷ್ಟೇ ನಟ ಕಿಚ್ಚ ಸುದೀಪ್ ಅವರ ಬರ್ಡೇ ದಿನ ಮಾರ್ಕ್ ಅನ್ನುವಂಥ ಟೈಟಲ್ನ ಒಂದು ಕಿಚ್ಚ ಸುದೀಪ್ ಅವರು ಅನೌನ್ಸ್ಮೆಂಟ್ ಮಾಡಿದ್ರು. ಆ ಸಿನಿಮಾದ ಟೈಟಲ್ ಹೆಸರಿನ ಒಂದು ಸಿನಿಮಾವನ್ನು ಅನೌನ್ಸ್ ಮಾಡ್ತಾರೆ. ಇದೀಗ ಈ ಮಾರ್ಕ್ ಅನ್ನುವಂಥ ಸಿನಿಮಾ ಟೈಟಲ್ ವಿವಾದಕ್ಕೆ ಕಾರಣ ಆಗಿದೆ. ಯಾಕಂದರೆ ಈ ಮಾರ್ಕ್ ಅನ್ನುವಂಥ ಟೈಟಲ್ನ ಈ ಹಿಂದೆ ಬೇರೆಯವರು ರಿಜಿಸ್ಟ್ರ್ ಮಾಡಿದ್ರು. ಸದ್ಯಕ್ಕೆ ನಮ್ಮೊಟ್ಟಿಗೆ ಉದಯೋನ್ಮುಖ ನಟ ಮನುರಾಜ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮ್ಯಾಮ್, ಚೆನ್ನಾಗಿದ್ದೀನಿ. ಎಲ್ರಿಗೂ ನಮಸ್ಕಾರ, ಯಾರು ನೋಡ್ತಾ ಇದ್ರು ಅವ್ರಿಗೆಲ್ಲ. ಸರ್, ಇವಾಗ ಮೊನ್ನೆ ಅಷ್ಟೇ ಸುದೀಪ್ ಸರ್ ಅವರ ಬರ್ಡೇ ಆಯಿತು. ಆ ದಿನ ಮಾರ್ಕ್ ಅಂತ ಒಂದು ಸಿನಿಮಾದ ಟೈಟಲ್ನ ಅವರು ಅನೌನ್ಸ್ ಮಾಡಿದ್ರು, ಮಾರ್ಕ್ ಅಂತ ಸಿನಿಮಾ ಮಾಡ್ತೀನಿ ಅಂತ. ಸೊ ಇದು ನಿಮ್ಮ ಈ ಹಿಂದೆನೇ ನೀವು ಮಾರ್ಕ್ ಅಂತ ಸಿನಿಮಾದ ಟೈಟಲ್ನ ರಿಜಿಸ್ಟರ್ ಮಾಡಿದ್ರಿ ಅಲ್ವಾ? ಹೌದು ಮೇಡಮ್, ನಾನು ಮೇ 19th 18th ಏನೋ ನಾನು ರಿಜಿಸ್ಟ್ರ್ ಕೊಟ್ಟಿದ್ದೆ, ಅಂದರೆ ನಮ್ಮ ಡೈರೆಕ್ಟ್ರ್ ಕೊಟ್ಟಿದ್ದರು. ಸೊ ನಮಗೆ ಮೇ 19th ಫಸ್ಟ್ ಕಾಪಿ ಬಂತು. ಅದರಲ್ಲಿ ಸ್ವಲ್ಪ ಕರೆಕ್ಷನ್ಸ್ ಇತ್ತು. ಮಾರ್ಕ್ನ ಹೋಗಿ ಮಾರ್ಕ ಅಂತ ಮಾಡಿಬಿಟ್ಟಿದ್ರು. ಮತ್ತು ನಾನು ರಿಟರ್ನ್ ಕೊಟ್ಟಾಗ ಇಂಗ್ಲೀಷ್ ಕಾಪಿನಲ್ಲಿ ಕರೆಕ್ಟಾಗಿತ್ತು MARK, ಇದರಲ್ಲಿ ಮಾತ್ರ ಕನ್ನಡದಲ್ಲಿ ಮಿಸ್ಟೇಕ್ ಇದೆ ಅಂದ್ಬಿಟ್ಟು ಮತ್ತೆ ಕೊಟ್ಟಾಗ ಮೇ 20th ನನಗೆ ಇನ್ನೊಂದು ಕಾಪಿ ಕೊಟ್ಟರು. ಕರೆಕ್ಷನ್ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ. ಓಕೆ, ಇವಾಗ ನೀವು ಸುದೀಪ್ ಸರ್ನ ಕಾಂಟ್ಯಾಕ್ಟ್ ಮಾಡುವಂಥ ಪ್ರಯತ್ನ ಮಾಡಿದ್ರಾ? ಮೇಡಮ್, ಆ್ಯಕ್ಚುಲಿ ನಾವು ಪ್ರೊಡ್ಯೂಸರ್ ಹುಡುಕ್ಬೇಕು ಅಂದ್ಬಿಟ್ಟು ಲಾಸ್ಟ್ ಟೈಮ್ ಎಲ್ಲ ಹೋದಾಗ, ಅಂದರೆ ಅವರು ಸ್ಟಾರ್ ಈಗ ಸುದೀಪ್ ಸರು, ನಾವು ಕಾಮನ್ ಮ್ಯಾನ್. ಈಗಷ್ಟೇ ನಾವು ಇಂಡಸ್ಟ್ರಿ ಕಾಲಿಡ್ತಾ ಇರೋದು, ಹಂಬೆಗಾಲಿಡ್ತಾ ಇರೋದು. ನಾವು ಅವ್ರನ್ನ ಮೀಟ್ ಮಾಡೋದಕ್ಕೆ ಆಗಲ್ಲ. ಸದ್ಯಕ್ಕೆ ಆ ಥರ ಏನು ದೊಡ್ಡ ಇಶ್ಯೂ ಕೂಡ ಆಗಿದ್ದಿಲ್ಲ. ಸೊ ಇದ್ರ ಬಗ್ಗೆ ಎಲ್ಲ ಏನು ಮಾಡೋದು ಅಂತಲ್ಲ, ನಮ್ಮ ಡೈರೆಕ್ಟ್ರು ಇನ್ನು ನನಗೇನು ಗೈಡೆನ್ಸ್ ಕೊಟ್ಟಿಲ್ಲ, ಅವರೇ ಇದು ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ನಾವು ಕಾಂಟ್ಯಾಕ್ಟ್ ಮಾಡಿಲ್ಲ. ಕಾಂಟ್ಯಾಕ್ಟ್ ಮಾಡೋದು ತುಂಬ ಕಷ್ಟ ಇದೆ. ಸೊ ನಮ್ಮ ಪಾಡಿಗೆ ನಾವು ಸಿನಿಮಾ ಮಾಡ್ಕೊಂಡು ಹೋಗೋಣ, ಆಮೇಲೆ ನೋಡೋಣ. ಅವರು ಸಪೋಸ್ ಏನಾದರೂ ಮಾತಾಡಿದ್ರೆ, ನಮ್ಮ ಡೈರೆಕ್ಟ್ರ್ ಏನಾದರೂ ಹೇಳಿದ್ರೆ ಅದ್ರ ಪ್ರಕಾರ ನಾವು ಮಾಡೋಣ ಅಂತ ಮೇಡಮ್. ಇವಾಗ ಡೈರೆಕ್ಟರ್ ಏನು ಹೇಳ್ತಾರೆ ಅಂದರೆ ಸಿನಿಮಾ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ಬಟ್ ಎರಡೆರಡು ಸಿನಿಮಾ ಸೇಮ್ ಟೈಟಲ್ ಇದ್ದರೆ ಅದು ಆಗಲ್ವಲ್ಲ? ಅದು ಆಗಲ್ಲ ಅಂದರೆ, ಬಟ್ ಚೇಂಬರ್ ಅವರು ಯಾವ ಥರ ಕೊಟ್ಟರು ಅಂತ ಗೊತ್ತಿಲ್ಲ. ನಾವು ಬಂದ್ಬಿಟ್ಟು ಕನ್ನಡ ಫಿಲ್ಮ್ ಚೇಂಬರ್, 2 ಚೇಂಬರ್ ಇದೆ. ಒಂದು ಕನ್ನಡ ಫಿಲ್ಮ್ ಚೇಂಬರು ಮತ್ತು ಕರ್ನಾಟಕ ಫಿಲ್ಮ್ ಚೇಂಬರು. ನಾವು ಕನ್ನಡ ಫಿಲ್ಮ್ ಚೇಂಬರಲ್ಲಿ ರಿಜಿಸ್ಟರ್ ಮಾಡಿಸಿದ್ರಿ, ಅವರು ಕರ್ನಾಟಕ ಫಿಲ್ಮ್ ಚೇಂಬರಲ್ಲಿ ಮಾಡಿದ್ದಾರೆ. ಬಟ್ ಅವರಿಬ್ಬರಲ್ಲಿ ಕಮ್ಯುನಿಕೇಷನ್ ಇದ್ದಿದ್ರೆ ಈ ಥರ ಆಗ್ತಾಯಿದ್ದಿಲ್ಲ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಬಟ್ ಯಾರ ಮೇಲೇನೂ ಬ್ಲೇಮ್ ಮಾಡೋಕ್ಕಾಗಲ್ಲ ನಾವು. ಆ್ಯಕ್ಚುಲಿ ಸುದೀಪ್ ಸರ್ ಬಂದ್ಬಿಟ್ಟು ದೊಡ್ಡ ಸ್ಟಾರು. ನಾವು ಈಗಷ್ಟೇ ಇಂಡಸ್ಟ್ರಿಗೆ ಹೋಗ್ತಾ ಇದ್ರಿ. ನಾವು ಯಾರ ಬಗ್ಗೆನೂ ಅಂದರೆ ಸರ್ಗೆ ಪಾಪ ಅವ್ರಿಗೆ ಗೊತ್ತೂ ಇರಲ್ಲ. ಅವರು ಸಿನಿಮಾ ಟೈಟಲ್ ಅದೆಲ್ಲ ಅವ್ರ ಕೆಲಸ ಅಲ್ಲ. ಅವ್ರದ್ದು ಏನಿದೆಯೋ ಬಂದು ಆ್ಯಕ್ಟ್ ಮಾಡೋದು ಅಷ್ಟೇ. ಬಟ್ ಇದೆಲ್ಲ ನೋಡಬೇಕಾಗಿರೋದು ಚೇಂಬರ್ ಅಥವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಅಥವಾ ಪ್ರೊಡ್ಯೂಸರ್ ಅವ್ರು ನೋಡ್ಕೊಳ್ಬೇಕು. ಸೊ ಹೀಗಾಗಿ ಅವ್ರದ್ದು ಏನು ಒಂಚೂರು ಇನ್ವಾಲ್ವ್ ಇರಲ್ಲ ಅಂತ ನನ್ನ ಹೇಳಿದ್ರೆ ಅವ್ರು ಇನ್ವಾಲ್ವ್ ಇರಲ್ಲ ಅಂತ. ಬಟ್ ಫಿಲಮ್ ಚೇಂಬರ್ ಅಲ್ಲಿ ರಿಜಿಸ್ಟರ್ ಮಾಡದಂತೆ ಇವಾಗ ರಿಜಿಸ್ಟರ್ ಆಗಿದೆ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನ ಮಾಡಿದ್ರಾ ಅಥವಾ ಅವ್ರು ಏನು ಹೇಳಿದ್ರು ಅಂತ? ಮೇಡಮ್, ಕಾಂಟ್ಯಾಕ್ಟ್ ಮಾಡಿದರೆ ನಮಗೆ ಒಂದು ಡೌಟ್ ಆಯಿತು, ಏನಿದು ಇಬ್ಬರಿಗೂ ಇದೇ ಥರ ಕೊಟ್ಟಿದ್ದಾರಲ್ಲ ಅಂದ್ಬಿಟ್ಟು ನಾವು ಚೇಂಬರ್ಗೆ ಫೋನ್ ಮಾಡಿದರೆ, ಸರ್ ಈ ಥರ ಲಾಸ್ಟ್ ಟೈಮು ನಾವು ಮಾರ್ಕ್ ಅಂತ ಮೇ 20th ರಿಜಿಸ್ಟರ್ ಮಾಡಿಸಿದ್ರೆ ಚೆಕ್ ಮಾಡಿ ಒಂದು ಸಲ ಅಂತ ಕೇಳಿದ್ರೆ, ಅವ್ರ ಬಾಯಿಂದ ಏನು ಬರುತ್ತೆ ಅಂತ ಕೇಳೋಣ ಅಂದರೆ, ಹೌದು ಸರ್ ನೀವು ಮಾಡಿಸಿದ್ದೀರಾ, ಮತ್ತು ಇನ್ನೊಂದು ಕಾಪಿ, ನನಗೆ ಒಂದು ಕಾಪಿ ಬೇಕಾಯಿತು ಕಳಿಸಿ ಅಂತ ಕೇಳಿದೆ. ಮತ್ತು ಅವರು ಕಾಪಿನ ಕಳಿಸಿದ್ದಾರೆ. ಆಲ್ರೆಡಿ ಸುದೀಪ್ ಸರ್ದು ಕೂಡ ರಿಲೀಸ್ ಆಗಿದೆ. ಈಗ ನಿನ್ನೆ ಬರ್ಡೇ ಇತ್ತು, ಅವರು ಅನೌನ್ಸ್ ಮಾಡಿದ್ದಾರೆ ಆ ಥರ ಹೇಳಿದ್ರೆ. ಬಟ್ ಅವ್ರು ಅದ್ರ ಬಗ್ಗೆ ಏನು ಹೇಳಿಲ್ಲ. ನಿಮ್ಮದು ಮಾರ್ಕ್ ಅಂತಲೇ ರಿಜಿಸ್ಟರ್ ಆಗಿರೋದು, ಕಾಪಿ ಕಳಿಸ್ತೀನಿ ಅಂದ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಕಾಪಿ ಕಳಿಸಿದ್ರು ನಮಗೆ. ನೀವು ಅವರಿಗೆ ಆಗ ಪ್ರಶ್ನೆ ಮಾಡಿಲ್ವಾ? ಎರಡೆರಡು ಟೈಟಲ್ ಇವಾಗ ಹೆಂಗಾಗುತ್ತೆ ಅಂತ ಪ್ರಶ್ನೆ ಮಾಡಿಲ್ವಾ? ಇಲ್ಲ ಮೇಡಮ್, ನಮ್ಮ ಡೈರೆಕ್ಟ್ರು ಅದು ಏನು ಮಾಡಿಲ್ಲ. ಡೈರೆಕ್ಟ್ ಚೇಂಬರ್ ಹತ್ರನೇ ಹೋಗಿ ಮಾತಾಡೋಣ ಅಂದರು. ಬಟ್ ಅದು ಒಂದು ರೂಲ್ಸ್ ಇದೆ. ಸಪೋಸ್ ಏನಾದರೂ ಮೂವಿ ಎರಡು ಏನಾದರೂ ಟೈಟಲ್ ಇಬ್ಬಿಬ್ಬರಿಗೆ ಕೊಟ್ಟರೆ, ಯಾರು ಫಸ್ಟ್ ಸಿನಿಮಾ ಕಂಪ್ಲೀಟ್ ಮಾಡಿ ಸೆನ್ಸಾರ್ ಮಾಡ್ತಾರೋ ಅವ್ರಿಗೆ ಅದು ಟೈಟಲ್ ಕೊಡ್ತಾರೆ. ಬಟ್ ಗೊತ್ತಿಲ್ಲ ನಮ್ಮ ಡೈರೆಕ್ಟರ್ ಏನು ಮಾಡ್ತಾರೆ ಅಂತ. ಓಕೆ, ನಿಮ್ಮದು ಅಲ್ಲಿ ಟೈಟಲ್ ರಿಜಿಸ್ಟರ್ ಮಾಡಿದ ಸಂದರ್ಭದಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಮಾರ್ಕ್ ಅಂತ ಆಗಿದೆ. ಸೊ ಅದಿವಾಗ ಮಾರ್ಕ್ ಅಂತ ನೀವು ರೀಕರೆಕ್ಷನ್ ಮಾಡಿದ್ದು ಯಾವಾಗ? ಮೇಡಮ್, ಅದು ಆಲ್ರೆಡಿ ನಮ್ಮ ಹತ್ರ ಕಾಪಿ ಇದೆ, ಅದು ಮಾರ್ಕ್ ಅಂತ ಕೊಟ್ಟಿರೋದು. ಅಲ್ಲೇನು ಇದಾಗಿಲ್ಲ. ಬಟ್ ಜಸ್ಟ್ ಪ್ರಿಂಟಲ್ಲಿ ಮಾತ್ರ ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರೋದು ಟೈಪಿಂಗ್ ಮಾಡಬೇಕಾದ್ರೆ. ಬಟ್ ನಾವು ಕೊಟ್ಟಿರೋದು, ನಾವು ಅಪ್ಲಿಕೇಶನ್ ಕೊಟ್ಟಿರೋದು, ಅದರಲ್ಲೆಲ್ಲ ಕಂಪ್ಲೀಟಾಗಿ ನಾವು ಮಾರ್ಕ್ ಅಂತಲೇ ಕೊಟ್ಟಿರೋದು. ಇದರಲ್ಲಿ ಕನ್ನಡದಲ್ಲಿ ಮಾತ್ರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತು, ಮತ್ತು ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಈಗ ಕಳಿಸಿ ನನ್ನ ಕಾಪಿ, ನೀವು ಅದನ್ನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿ ಬೇಕಾದರೆ. ಓಕೆ, ಇವಾಗ ನಿಮ್ಮ ಸಿನಿಮಾದಲ್ಲೂ ಕೂಡ ನೀವು ಹೀರೋ ಆಗಿದ್ದೀರಾ. ಸೊ ನಿಮ್ಮ ಸಿನಿಮಾದಲ್ಲಿ ನಿಮ್ಮ ಹೆಸರು ಮಾರ್ಕ್
ಮಾರ್ಕಂಡೇಯ. ಇವಾಗ ಮಾರ್ಕ್ ಸಿನಿಮಾದಲ್ಲೂ ಕೂಡ ಸುದೀಪ್ ಅವರ ಪಾತ್ರದ ಹೆಸರು ಕೂಡ ಮಾರ್ಕಂಡೇಯ ಅಂತ ಇದೆ. ನಿಮ್ಮ ಎರಡು ಸಿನಿಮಾದ ಕತೆ ಸಿಮಿಲರ್ ಇರ್ಬೋದಾ ಏನು ಅಂತ? ನನಗೆ ಅವ್ರ ಕತೆ ಏನಂತ ಗೊತ್ತಿಲ್ಲ ಮೇಡಮ್, ಬಟ್ ನಮ್ಮ ಕತೆ ನಾನು ಏನಕ್ಕೆ ಇದು ಮಾರ್ಕ್ ಟೈಟಲ್ ಅಂತ ಇಟ್ಕೊಂಡೆ ಫಸ್ಟ್ ಆಫ್ ಆಲ್ ನನ್ನ ಹೆಸರು ಬಂದ್ಬಿಟ್ಟು ಅಂದರೆ ಫಸ್ಟ್ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಮಾರ್ಕಂಡಯ್ಯ ಅಂತ, ಒಂದು ಸ್ಟುಡಿಯೋ ಇದೆ. ಅವರು ಬಂದ್ಬಿಟ್ಟು ನನಗೆ ಒಂಥರ ಲಕ್ಕಿ ಥರ. ಸೊ ಅವ್ರನ್ನ ಶಾರ್ಟ್ ಆ್ಯಂಡ್ ಸ್ವೀಟಲ್ಲಿ ಮಾರ್ಕ್ ಅಂತ ಕರೀತಾರೆ. ಸೊ ಅದು ಆ ಹೆಸರು ನನಗೆ ತುಂಬ ಲಕ್ಕಿ ಇದೆ ಇರೋದ್ರಿಂದ ನನ್ನ ಫಸ್ಟ್ ಮೂವಿ ಅಂದ್ಬಿಟ್ಟು ನಾವು ಮಾರ್ಕ್ ಅಂತ ಇಟ್ಕೊಂಡ್ರೆ. ಮತ್ತು ಇನ್ನೊಂದು ನಮ್ಮ ಡೈರೆಕ್ಟರ್ ಸಜೆಸ್ಟ್ ಮಾಡಿದ್ದೇನೆಂದರೆ, ನಿನ್ನ ಹೆಸರು ಮನುರಾಜು, ನಿಮ್ಮೂರ ಹೆಸರು ಕೊರಳೂರು, MA ಬಂದ್ಬಿಟ್ಟು ಮನು, R ಬಂದ್ಬಿಟ್ಟು ರಾಜ್, K ಬಂದ್ಬಿಟ್ಟು ಕೊರಳೂರು. ಸೊ ಅದಕ್ಕೆ ನಿನಗೂ ಇದು ಮ್ಯಾಚ್ ಆಗುತ್ತೆ, ಇದೇ ಇಡೋಣ ಅಂತ ನಮ್ಮ ಡೈರೆಕ್ಟ್ರು ಕೂಡ ಸಜೆಸ್ಟ್ ಮಾಡಿದ್ರು. ಸೊ ಇದು ನಮ್ಮ ಮಾರ್ಕ್ ಟೈಟಲ್ ಯಾವ ಥರ ಬಂತು ಅಂದಿದ್ದು ಅಂದರೆ ಇದ್ರ ಕತೆ. ಓಕೆ, ಇವಾಗ ಏನಂದ್ರೆ ನೀವು ಇವಾಗ ಡೈರೆಕ್ಟ್ರಿಗೆ ವಿಷಯ ಗೊತ್ತು ಇವಾಗ, ಬಟ್ ಅವ್ರು ಇವಾಗ ಏನು ಮಾಡಿಲ್ಲ, ಸಿನಿಮಾ ಮಾಡೋಣ ಅಂತಲೇ ಅವರು ಹೊರಟಿದಾರ. ಹೌದು ಮೇಡಮ್, ನಮ್ಮದು ಇನ್ನೂ ಆ್ಯಕ್ಚುಲಿ ನಾವು ಹೊಸ ತಂಡ ಆಗಿರೋದ್ರಿಂದ ನಮಗೆ ಪ್ರೊಡ್ಯೂಸರ್ ಇಲ್ಲ, ಏನಿಲ್ಲ. ನಮ್ಮದು ಹೊಸಬರನ್ನೆಲ್ಲ ಹಾಕ್ಕೊಂಡು ನಾವು ಫಸ್ಟ್ ರಿಹರ್ಸಲ್ ಮಾಡಿಬಿಟ್ಟು ಆಮೇಲೆ ನಿಧಾನದಲ್ಲಿ ಅನೌನ್ಸ್ ಮಾಡೋಣ ಅಂದ್ಬಿಟ್ಟು ನಾವು ಮೇಯಿಂದನೇ ನಮ್ಮ ಹತ್ರ ಇದೆ. ಬಟ್ ಏನಕ್ಕೆ ಇಷ್ಟು ಬೇಗ ಮಾಡೋದು ಬೇಡ, ನಾವೆಲ್ಲ ರಿಹರ್ಸಲ್ ಮಾಡಿಬಿಟ್ಟು ಶೂಟ್ ಸ್ಟಾರ್ಟ್ ಆದಂಗೆ ಒಂದೊಂದೇ ಮಾಡ್ಕೊಂಡು ಹೋಗೋಣ ಅಂತ ನಮ್ಮ ಡೈರೆಕ್ಟ್ರು ಆ ಥರ ಅಂದ್ಕೊಂಡಿದ್ರು. ಬಟ್ ಸಡನ್ನಾಗಿ ಸುದೀಪ್ ಸರ್ ಮೂವಿ ಮಾಡ್ತಾರೆ ಅಂತ ಗೊತ್ತಿತ್ತು, ಬಟ್ ಇದೇ ಟೈಟಲ್ ಇಟ್ಕೊಳ್ತಾರೆ ಅಂದ್ಬಿಟ್ಟು ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿದ್ದಿಲ್ಲ. ಯಾಕಂದರೆ ಅವರೆಲ್ಲ ಸೀನಿಯರ್ಸು, ನಾವೆಲ್ಲ ಅವ್ರನ್ನ ನೋಡ್ಕೊಂಡು ಮುಂದೆ ಬೆಳ್ಕೊಂಡು ಹೋಗೋಣ ಅಂದ್ಬಿಟ್ಟು ಈಗಷ್ಟೇ ಕಾಲಿಡ್ತಾ ಇರೋದು. ಸೊ ಇದೊಂಥರ ಶಾಕ್ ಥರನೇ, ಬಟ್ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ ನನಗೂ. ಓಕೆ, ಇವಾಗ ಏನಂದ್ರೆ ನಿಮ್ದು ಶೂಟಿಂಗ್ ಇನ್ನೂ ಆಗಿಲ್ಲ, ಸೊ ಪ್ರೊಡ್ಯೂಸರ್ನ ನೀವು ಹುಡುಕ್ತಾ ಇದ್ದೀರಾ. ಸೊ ಪ್ರೊಡ್ಯೂಸರ್ ಇಲ್ಲದೆ ನೀವು ಟೈಟಲ್ನ ರಿಜಿಸ್ಟರ್ ಮಾಡಿದ್ರೆ ಯಾವ ಬ್ಯಾನರಲ್ಲಿ ರಿಜಿಸ್ಟರ್ ಮಾಡಿದ್ದೀರಾ ಅಂತ? ಮೇಡಮ್ ಇದು ಗೌರವ್ ಮೂವಿ ಮೇಕರ್ಸಲ್ಲಿ. ಬಟ್ ಪ್ರೊಡ್ಯೂಸರ್ ಅಂದರೆ ಈಗ ನಾವು ಶೂಟ್ ಮಾಡೋದಕ್ಕೆ ನಮ್ಗೆ ಏನು ಬೇಕೋ ಅದು ವ್ಯವಸ್ಥೆ ನಮ್ಗೆ ಆಗಿದೆ. ಬಟ್ ಸ್ಟೆಪ್ ಬೈ ಸ್ಟೆಪ್ ನಮಗೆ ಅಮೌಂಟ್ ರಿಕ್ವೈರ್ಮೆಂಟ್ ಇರೋದ್ರಿಂದ ಇನ್ವೆಸ್ಟರ್ನ ಹುಡುಕ್ತಾ ಇದ್ದೀರಿ. ಆಲ್ರೆಡಿ ಒಂದು 2-3 ನಮಗೆ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ, ನಾನು ಮಾಡ್ತೀನಿ ಅಂತ. ಸೊ ಈಗ ಅಂದರೆ ನಮ್ಮ ಹೀರೋಯಿನ್ಗೆ 13th ಗಂಟ ಮತ್ತು ಎಕ್ಸಾಮ್ಸ್ ಏನೋ ಇದೆ, ಅದಾದಮೇಲೆ 15th ಶೂಟ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಮೇಡಮ್. ಇದು ನಿಮ್ಮ ಮೊದಲ ಸಿನಿಮಾನಾ ಅಥವಾ ಈ ಹಿಂದೆ ಕೂಡ ಸಿನಿಮಾ ಮಾಡಿದ್ದೀರಾ? ನಾನು ಅಂದರೆ ಲೀಡ್ ಕ್ಯಾರೆಕ್ಟ್ರಲ್ಲಿ ಮಾಡ್ತಾ ಇರೋದು ಇದೆ ಫಸ್ಟ್ ಫಿಲಮ್ ಮೇಡಮ್. ಬೇರೆ ಸಪೋರ್ಟಿಂಗ್ ರೋಲ್ ಎಲ್ಲ ಮಾಡಿದ್ದೀರಾ? ಸಪೋರ್ಟಿಂಗ್ ರೋಲ್ ಮಾಡಿದ್ದೀನಿ ಮೇಡಮ್. ಒಂದು 3 ಸಿನಿಮಾದಲ್ಲಿ ಮಾಡಿದ್ದೀನಿ, 2 ಸಿನಿಮಾ ರಿಲೀಸ್ ಆಗಿದೆ. ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇಲ್ಲೇ ಅಂದರೆ ರೇಖಾ ದಾಸ್ ಮ್ಯಾಮು ಸರಿಗಮ ವಿಜಯ್ ಸರ್ ಹತ್ರ ಆ್ಯಕ್ಟಿಂಗ್ ಟ್ರೈನಿಂಗ್ ತೊಗೊಂಡಿದ್ದೆ ನಾನು. ಓಕೆ, ಇವಾಗ ಏನಂದರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ರೀಲ್ನ ಹಾಕ್ತೀರಾ, ಈ ಥರ ಒಂದು ಇನ್ಸಿಡೆಂಟ್ ಆಗಿದೆ, ಮಾರ್ಕ್ ಅನ್ನುವಂಥ ಟೈಟಲ್ನ ಈ ಹಿಂದೆ ನಾವು ರಿಜಿಸ್ಟರ್ ಮಾಡಿದ್ದೀವಿ ಅಂತ. ಬಟ್ ಆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ಗಳನ್ನ ನೋಡಿದಾಗ ಅದರಲ್ಲಿ ಮಾರ್ಕ್ ಮತ್ತು ಮಾರ್ಕಾಗೆ ವ್ಯತ್ಯಾಸ ಇದೆ ಅಂತ ಕೆಲವರೆಲ್ಲ ಕಮೆಂಟ್ ಮಾಡಿದ್ದಾರೆ. ಸೊ ಅವರಿಗೆ ಕ್ಲಾರಿಟಿ ಕೊಡೋದಾದರೆ? ಸ್ವಲ್ಪ ಜನ ಫ್ಯಾನ್ಸು ಕೂಡ ಹೇಳ್ತಾಯಿದ್ರು, ಸುಮ್ಮನೆ ಮಾರ್ಕ ಅಂತ ರಿಜಿಸ್ಟರ್ ಮಾಡಿಕೊಂಡು ನೀನು ಪಬ್ಲಿಸಿಟಿಗೋಸ್ಕರ ಈ ಥರ ಮಾಡ್ತಾ ಇದೆಯಾ, ಆ ಥರ ಕಮೆಂಟ್ಸ್ ಆಗ್ತಾಯಿದ್ರು. ಸೊ ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ, ಸೊ ನಾವು ಮಾರ್ಕ್ ಅಂತಲೇ MARK ಅಂದ್ಬಿಟ್ಟು ಇಂಗ್ಲೀಷಲ್ಲೇ ನಾವು ಅಪ್ಲಿಕೇಶನ್ನ ಅಪ್ಲೈ ಮಾಡಿಬಿಟ್ಟು ಅಪ್ಲಿಕೇಶನ್ ಫಿಲ್ ಮಾಡಿ ಕೊಟ್ಟಿದ್ರೆ, ಜಸ್ಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದರು ಮಾರ್ಕ ಅಂತ. ಅದಾದಮೇಲೆ ನೆಕ್ಸ್ಟ್ ಕಾಪಿ ಕೂಡ ನಮಗೆ ಕೊಟ್ಟಿದ್ದಾರೆ. ನಾವು ಅಪ್ಲೋಡ್ ಮಾಡಬೇಕಾದ್ರೆ ಅರ್ಜೆಂಟಲ್ಲಿ ಈಗ ಸುದೀಪ್ ಸರ್ ಸಡನ್ನಾಗಿ ಅನೌನ್ಸ್ ಮಾಡಿಬಿಟ್ರಲ್ಲ, ಸೊ ಹಂಗಾಗಿ ನಾವು ಮಾಡಿದರೆ ಅಂತ ಹೇಳೋಣ ಅಂದ್ಬಿಟ್ಟು ವೀಡಿಯೋ ಮಾಡೋಣ ಅಂತ ಆಗಬೇಕಾದ್ರೆ ನಾನು ಅದನ್ನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರೋದನ್ನ ಹಾಕ್ಬಿಟ್ಟಿದ್ದೀನಿ. ಸೊ ಹೀಗೆ ನಿಮಗೆ ಕ್ಲಾರಿಟಿ ಕೊಡೋದಕ್ಕೆ ನೆಕ್ಸ್ಟ್ ವೀಡಿಯೋ ಮಾಡಿಬಿಟ್ಟು ಮತ್ತೆ ಹಂಗೆ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ನಾನು. ಇವ್ರಿಗೂ ಚಾನಲ್ ಅವ್ರು ಕೂಡ ಕೊಡ್ತಾ ಇದ್ದೀನಿ. ಸೊ ಇದರೊಳಗಡೆ ನೋಡ್ಕೊಳ್ಳಿ, ಕ್ಲಿಯರಾಗಿ 2 ಅಂದರೆ ಇಂಗ್ಲೀಷ್ ವರ್ಷನ್ ಮತ್ತು ಕನ್ನಡ ವರ್ಷನಲ್ಲಿ 2ರಲ್ಲೂ ಮಾರ್ಕ್ ಇರೋದನ್ನೇ ಕಳಿಸ್ತೀನಿ, ನೋಡ್ಕೊಳ್ಳಿ. ಓಕೆ, ಇವಾಗ ಟೈಟಲ್ ರಿಜಿಸ್ಟರ್ ಆದ ಸಂದರ್ಭದಲ್ಲಿ ಅಲ್ಲಿ ವಾಣಿಜ್ಯ ಮಂಡಳಿಯಲ್ಲಿ ಯಾರು ಹೇಳಿಲ್ವಾ ನಿಮಗೆ ಮಾರ್ಕ್ ಅಂತ ಟೈಟಲ್ ರಿಜಿಸ್ಟರ್ ಆಗಿದೆ ಈ ಹಿಂದೆನೇ, ಅಥವಾ ನೀವೇ ಮೊದಲಿಗರ ಮಾರ್ಕ್ ಅಂತ ಟೈಟಲ್ ರಿಜಿಸ್ಟರ್ ಮಾಡಿದವರು? ಮೇಡಮ್ ಇದ್ರ ಬಗ್ಗೆ ನನಗೆ ಒಂಚೂರೂ ಮಾಹಿತಿನೇ ಇಲ್ಲ. ಅವ್ರು ಯಾವಾಗ ಟೈಟಲ್ ರಿಜಿಸ್ಟರ್ ಮಾಡ್ರು ಅಂತ ಗೊತ್ತಿಲ್ಲ, ಬಟ್ ನಾವು ಯಾವಾಗ ಮಾಡಿದ್ರಿ ಅಂತ ಮಾತ್ರ ಗೊತ್ತಿದೆ. ಸಪೋಸ್ ಆ ಥರ ಅವ್ರಿಗೇನಾದರೂ ಗೊತ್ತಿದ್ರೆ ಅವರು ಕೊಡೋ ಅಂದರೆ ಈಗ 2 ಚೇಂಬರ್ ಇದೆಯಲ್ವಾ, ಅವ್ರಿಗೆ ಆಲ್ರೆಡಿ ಇನ್ನೊಬ್ಬರು ಕೊಟ್ಟಿದ್ದೀನಿ ಅಂತ ಹೇಳಿದ್ಮೇಲೆ ಅವರು ದೊಡ್ಡವರು, ಸ್ಟಾರೋ ಅಥವಾ ಗೊತ್ತಿಲ್ಲ, ಇನ್ನು ಯಾರಿಗೋ ಒಬ್ರಿಗೆ ರಿಜಿಸ್ಟರ್ ಮಾಡಿ ಕೊಟ್ಟಿದ್ದಾದಮೇಲೆ ಅವ್ರಿಗೆ ಗೊತ್ತಿದ್ದರೆ ಅವರು ಕೊಡ್ತಾ ಇದ್ದಿಲ್ಲ. ಸೊ 3-4 ಡೇಸ್ ಟೈಮ್ ತೊಗೊತಾರೆ, ಬಟ್ ಆದ್ರೂ ನಮಗೆ ಕೊಟ್ಟಿದ್ದಾರೆ.
ನಾವು ಅವ್ರ ಟೀಮ್ನೇ ಗೆಲ್ಲಬೇಕು, ಸುದೀಪ್ ಸರ್ ಟೀಮ್ನೇ ಗೆಲ್ಲಬೇಕು, ಅವ್ರು ಯಾವಾಗ ರಿಜಿಸ್ಟರ್ ಮಾಡಿದ್ರು ಏನಂತ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಮೇಡಮ್. ಓಕೆ, ಇವಾಗ ಮಾರ್ಕ್ ಸಿನಿಮಾ ಶೂಟಿಂಗ್ ಇನ್ನೇನು ಕೆಲವೇ ದಿನಗಳಲ್ಲಿ ನಡಿಬೇಕು. ಸೊ ಮಾರ್ಕ್ ಅಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ನನ್ನ ಪಾತ್ರ ಅಂದರೆ ಇದು ಕಂಪ್ಲೀಟಾಗಿ ಲವ್ ಸ್ಟೋರಿ ಇದೆ. ಒಂಥರ ಅದ್ರ ಬಗ್ಗೆ ಯಾವ ಥರ ಹೇಳೋದಂತ ಗೊತ್ತಾಗ್ತಲ್ಲ. ನೆಕ್ಸ್ಟು ನಮ್ಮ ಡೈರೆಕ್ಟ್ ಏನಾದ್ರು ಬಂದರೆ ಅವರೇ ಹೇಳ್ತಾರೆ. ಓಕೆ, ಕತೆ ಒಂದು ಒಳ್ಳೆ ಕಂಟೆಂಟ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಸೆಂಟಿಮೆಂಟ್ ಇದೆ. ಮಾರ್ಕ್ ಅನ್ನೋ ಒಂದು ಹುಡುಗ, ಒಂದು ಹೈಪರ್ ಹುಡುಗ, ಅವನ ಲೈಫ್ ಒಳಗಡೆ ಬಂದು ಅವ್ನು ಬರೋ ಜೀವನದಲ್ಲಿ ಬರೋ ಕಷ್ಟಗಳು ಅವನ್ನ ಹೆಂಗೆ ಟ್ರಾನ್ಸ್ಫಾರ್ಮ್ ಮಾಡುತ್ತೆ ಅನ್ನೋದು ಕತೆ. ಓಕೆ, ಇವಾಗ ಏನಂದ್ರೆ ನೀವು ಟೈಟಲ್ ರಿಜಿಸ್ಟರ್ ಮಾಡಿದ್ರೆ ಅದು ಡೈರೆಕ್ಟರ್ ಇವಾಗ ಕೇಳಿರ್ತಾರೆ ಈ ಟೈಟಲ್ ಬೇರೆ ರಿಜಿಸ್ಟರ್ ಆಗಿದ್ಯಾ ಇಲ್ವಾ ಅಂತ. ಯಾಕಂದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ವಾಯ್ಸ್ ರೈಸ್ ಮಾಡಿದಿರಾ, ಅವಾಗ ನೀವು ಡೈರೆಕ್ಟರ್ ಜೊತೆ ಕೇಳಿಲ್ವಾ? ನೀವು ಕಾಂಟ್ಯಾಕ್ಟ್ ಮಾಡಿದ ಸಂದರ್ಭದಲ್ಲಿ ರಿಜಿಸ್ಟರ್ ಆಗಿದ್ಯಾ ಇಲ್ವಾ ಅಂತ ನೀವು ಕೇಳಿದಿರಾ ಇಲ್ವಾ ಅಂತ ಕೇಳಿಲ್ವಾ ಅವ್ರ ಜೊತೆ ನೀವು? ಮೇಡಮ್, ಅಲ್ಲಿ ರಿಜಿಸ್ಟರ್ ಆಗಿದ್ರೆ ಇವ್ರು ನಮ್ಗೆ ಕೊಡೋದೇ ಇಲ್ಲ. ರಿಜಿಸ್ಟರ್ ಆಗಿ ಅವ್ರಿಗೆ ಗೊತ್ತಿದ್ರೆ ನಮಗೆ ಸಜೆಸ್ಟ್ ಮಾಡ್ತಾರೆ, ನೋಡಿ ಆಲ್ರೆಡಿ ಈ ಟೈಟಲ್ ರಿಜಿಸ್ಟರ್ ಆಗಿದೆ, ನೀವು ಮಾಡ್ಕೊಬೇಡಿ ಅಂತ ಹೇಳ್ತಾರೆ. ಬಟ್ ನಮಗೆ ಆ ಥರ ಎಲ್ಲ ನಮಗೆ ಅವ್ರು ಯಾರೂ ಗೈಡು ಮಾಡಿಲ್ಲ, ಮತ್ತು ಅವ್ರಿಗೆ ಮಾಹಿತಿ ಇಲ್ಲ. ಈಗ ಎಲ್ಲರಿಗೂ ನಮಗೆ ಶಾಕ್ ಆಗಿದೆ ಅದು. ಸರ್ ಬರ್ತಡೇ ದಿನ ಮಾರ್ಕ್ ಅಂತ ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಸುದೀಪ್ ಸರೇ ಈ ಥರ ಮಾಡ್ತಾರಂತ. ಇನ್ನೊಂದು, ನಾನು ಅಪ್ಪು ಸರ್ ಫ್ಯಾನು. ನಾವು ಸಿನಿಮಾ ಮಾಡಬೇಕಾದ್ರೆ ನಾವು ಅಪ್ಪು ಸರ್ ಹತ್ರ ಒಂದು ಸಾಂಗ್ ಆಡಿಸ್ಬೇಕು ಅಂತ ಆ ಥರ ಅಂದ್ಕೊಂಡಿದ್ರೆ, ಈಗ ಅವರಿಲ್ಲ. ಅದಾದಮೇಲೆ ನಮಗೆ ಒಂದು ಇನ್ಸ್ಪಿರೇಷನ್ ಅಂದರೆ ಹೊಸಬ್ರಿಗೆಲ್ಲ ಸ್ವಲ್ಪ ಬೆಳೆಯೋದಕ್ಕೆ ಸಪೋರ್ಟ್ ಮಾಡೋದು ಸುದೀಪ್ ಸರ್ ಮಾಡ್ತಾರೆ ಅಂದ್ಬಿಟ್ಟು ನಾವು ಸುದೀಪ್ ಸರೇ ನಮಗೆ ಹೆಲ್ಪ್ ಮಾಡ್ತಾರೆ ನಾವು ಮೂವಿ ಪ್ರಮೋಷನ್ ಟೈಮಲ್ಲಿ ಆ ಥರ ಅಂದ್ಕೊಂಡಿದ್ರೆ. ಬಟ್ ಸುದೀಪ್ ಸರ್ ಮೂವಿ ಟೈಟಲ್ಲು ಮತ್ತು ನಮ್ಮ ಟೈಟಲ್ಲು ಸೇಮ್ ಬರುತ್ತೆ, ಈ ಥರ ಆಗುತ್ತೆ ಅಂತ ನಾವು ಮನಸ್ಸಲ್ಲಿ ಕೂಡ ಈ ಥರ ಅಂದ್ಕೊಂಡಿದ್ದಿಲ್ಲ. ಬಟ್ ಈ ಥರ ಆಗಿದೆ. ಏನು ಮಾಡೋದು ಗೊತ್ತಿಲ್ಲ. ನೆಕ್ಸ್ಟ್ ಡೈರೆಕ್ಟರ್ ಏನು ಡಿಸಿಷನ್ ತೊಗೊತಾರೋ ನೋಡಬೇಕು ಮ್ಯಾಮ್. ಓಕೆ, ಮುಂದಿನ ನಡೆ ಏನಿರುತ್ತೆ ನಿಮ್ಮದು? ನೀವೇನಾದ್ರು ಫಿಲಮ್ ಚೇಂಬರ್ಗೆ ಕಂಪ್ಲೇಂಟ್ ಮಾಡ್ತೀರಾ ಈ ಥರ ಟೈಟಲ್ 2 ಸಲ ರಿಜಿಸ್ಟರ್ ಆಗಿದೆ, ಅಥವಾ ನಿಮ್ಮ ಮುಂದಿನ ನಡೆ ಏನಿರ್ಬೋದು, ಅಥವಾ ನಿಮ್ಮ ಡೈರೆಕ್ಟರ್ ಏನು ಡಿಸಿಷನ್ ತೊಗೊತಾರೆ ಅಂತ? ಅವ್ರ ಡಿಸಿಷನ್ ನಾನು ಹೇಳೋಕ್ಕಾಗಲ್ಲ. ಬಟ್ ನಾವು ಸಿನಿಮಾ ಮಾಡ್ಕೊಂಡು ಹೋಗ್ತೀರಿ, ಆದಷ್ಟು ಬೇಗ ನಾವು ಕಂಪ್ಲೀಟ್ ಮಾಡ್ತೀರಿ. ಅದಾದಮೇಲೆ ನೆಕ್ಸ್ಟ್ ಪ್ರೊಸೆಸ್ಸು ನಾವು ಕೂಡ ನಮ್ಮ ಡೈರೆಕ್ಟ್ರು ಕೂಡ ಸುದೀಪ್ ಸರ್ನ ಸೀನಿಯರ್ಸು, ದೊಡ್ಡವರು, ಅವ್ರನ್ನ ಒಂಥರ ಇನ್ಸ್ಪಿರೇಷನ್ ತೊಗೊಂಡು ಹೋಗ್ತಾ ಇರೋದ್ರಿಂದ, ಸಪೋಸ್ ಏನಾದರೂ ಅವ್ರು ಕಾಂಟ್ಯಾಕ್ಟ್ ಮಾಡಿ ಅವ್ರೇನಾದರೂ ಸಜೆಸ್ಟ್ ಮಾಡಿದ್ರೆ ಸೊ ಅದ್ರ ಪ್ರಕಾರ ನಾವು ಇದು ತೊಗೊತೀರಿ. ಇಲ್ಲ ಅಂದರೆ ನಾವು ಸಿನಿಮಾ ಮಾಡ್ಕೊಂಡು ಹೋಗ್ತೀರಿ, ನೋಡೋಣ ಅದು ಏನಾಗುತ್ತೋ ಅಂತ. ಓಕೆ ಸರ್, ಥ್ಯಾಂಕ್ ಯು. ಎಸ್, ಇದಿಷ್ಟು ಮನು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಕೀರ್ತಿ, 3 ನ್ಯೂಸ್ ಬೆಂಗಳೂರು.